ನಮಸ್ಕಾರ. CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಫೆಬ್ರವರಿ 20ರಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಖಾತೆ ಆಂದೋಲನ. ಸಣ್ಣ ತಪ್ಪು ಆಗದಂತೆ ಎಚ್ಚರಿಕೆ ವಹಿಸಲು ಶಾಸಕ ಪ್ರದೀಪ್ ಈಶ್ವರ್ ಸೂಚನೆ. ನಿಗದಿತ ಸ್ಥಳದಲ್ಲಿ ಮಾತ್ರ ದಾಖಲೆ ಪಡೆಯಬೇಕು, ಸ್ವತ್ತಿನ ಮಾಲೀಕರೇ ಬಂದು ಅರ್ಜಿ ಸಲ್ಲಿಸಬೇಕು ಎಂದ ಶಾಸಕ. ಕ್ಷುಲ್ಲಕ ಕಾರಣಕ್ಕೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯವಾಯಿತು. ಕೋಲಾರ ಜಿಲ್ಲೆ ಕೆಜಿಎಫ್ನಲ್ಲಿ ನಡೆಯಿತು ಅಮಾನವೀಯ ಕೊಲೆ. ಚಾಲಕ ಮಂಜುನಾಥ್ನನ್ನು ಕೊಂದ ರೌಡಿ ಶೀಟರ್ಗಳು. ಮನೆ ದಾರಿ ವಿಚಾರಕ್ಕೆ ಸಂಬಂಧಿಸಿ ನಡೆದ ಜಗಳ. ಮೈಕ್ರೋ ಫೈನಾನ್ಸ್ಗಳಿಗೆ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಖಡಕ್ ಎಚ್ಚರಿಕೆ. ಸರ್ಕಾರದ ಆದೇಶದಂತೆ ಸಾಲ ವಸೂಲಿಗೆ ಕ್ರಮ ವಹಿಸಲು ಸೂಚನೆ. ನಿಯಮ ಮೀರಿ ವರ್ತಿಸಿದರೆ ಸುಮೋಟೋ ಪ್ರಕರಣ ದಾಖಲಿಸುವ ಎಚ್ಚರಿಕೆ. ಚೇಳೂರಿನಲ್ಲಿ ಅದ್ದೂರಿ ಸೇವಾಲಾಲ್ ಮಹಾರಾಜ್ ಜಯಂತಿ. ಮನಸೆಳೆದ ಲಂಬಾಣಿ ನೃತ್ಯ. ಪ್ರಮುಖ ಬೀದಿಗಳಲ್ಲಿ ಸಂತ ಸೇವಾಲಾಲ್ರ ಭಾವಚಿತ್ರ ಮೆರವಣಿಗೆ. ಕಾರ್ಯಕ್ರಮದಲ್ಲಿ ಪ್ರಮುಖರು ಭಾಗಿ. ವಾರ್ತೆಗಳ ವಿವರ. ನಗರ ವ್ಯಾಪ್ತಿಯಲ್ಲಿರುವ ಆಸ್ತಿಗಳಿಗೆ ಖಾತೆ ಮಾಡುವ ಸಂಬಂಧ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಶಾಸಕ ಪ್ರದೀಪ್ ಈಶ್ವರ್ ಹಲವು ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದ್ದಾರೆ. ಅಲ್ಲದೆ ಸೂಚನೆಗಳನ್ನು ಮೀರಿ ವರ್ತಿಸುವ ಅಧಿಕಾರಿ ಇಲ್ಲವೇ ಸಿಬ್ಬಂದಿ ವಿರುದ್ಧ ತನಿಖೆಗೆ ಸೂಚಿಸಲಾಗುವುದು ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಶಾಸಕರು ಹೇಳಿದ್ದೇನು ನೋಡೋಣ ಬನ್ನಿ. ಹೌದು, ನಗರ ವ್ಯಾಪ್ತಿಯಲ್ಲಿರುವ ಆಸ್ತಿಗಳ ಮಾಲೀಕರು ಕಳೆದ ಹಲವು ವರ್ಷಗಳಿಂದ ತಮ್ಮ ಆಸ್ತಿಗೆ ತಾವೇ ಹಕ್ಕುದಾರರಾಗಲಾರದೆ ಪರಿತಪಿಸುತ್ತಿದ್ರ. ಇದಕ್ಕೆ ಕಾರಣ ಸರ್ಕಾರ ಖಾತೆ ಮಾಡದಂತೆ ಸೂಚನೆ ನೀಡಿತ. ಆದರೆ ಪ್ರಸ್ತುತ 3 ತಿಂಗಳ ಅವಕಾಶ ನೀಡಿ ಖಾತೆ ಮಾಡಲು ಸರ್ಕಾರ ಹೇಳಿದೆ. ಅಲ್ಲದೆ ಎ ಮತ್ತು ಬಿ ಖಾತೆಗಳಾಗಿ ವಿಭಾಗ ಮಾಡಿ ಎಲ್ಲ ಅಗತ್ಯ ದಾಖಲೆಗಳಿದ್ದರೆ ಎ ಖಾತೆ ಮತ್ತು ಅಗತ್ಯ ದಾಖಲೆಗಳ ಕೊರತೆ ಇದ್ದರೆ ಬಿ ಖಾತೆ ಮಾಡಲು ಸರ್ಕಾರ ಒಪ್ಪಿಗೆ ನೀಡಿದೆ. ಆದರೆ ಕಾಲಾವಕಾಶ ಮಾತ್ರ 90 ದಿನಗಳು ನೀಡಿದ್ದು, ಈ ಅವಧಿಯಲ್ಲಿಯೇ ಖಾತೆಗಳನ್ನು ಪೂರ್ಣಗೊಳಿಸಬೇಕಾದ ಜವಾಬ್ದಾರಿ ನಗರಸಭೆ ಮುಂದಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಫೆಬ್ರವರಿ 20ರಿಂದ ನಗರದ ಎಲ್ಲಾ ವಾರ್ಡ್ಗಳಲ್ಲಿಯೂ ಖಾತೆ ಮಾಡಲು ಅರ್ಜಿ ಸ್ವೀಕರಿಸುವ ಕುರಿತು ಚರ್ಚೆ ನಡೆಸಲಾಗಿದ್ದು, ಪ್ರತಿ ವಾರ್ಡ್ಗೆ 2 ನಗರಸಭೆ ಅಧಿಕಾರಿಗಳು ನೇಮಿಸಲಾಗಿದೆ. ಹಾಗೆ ನೇಮಿಸಿದ ಅಧಿಕಾರಿಗಳು 3 ದಿನಗಳ ಕಾಲ ಪ್ರತಿನಿತ್ಯ ಬೆಳಗ್ಗೆ 8 ಗಂಟೆಗೆ ಹಾಜರಾಗಿ ಸಂಜೆ 4:30ರವರೆಗೆ ಸ್ಥಳದಲ್ಲಿಯೇ ಇದ್ದು ದಾಖಲೆಗಳನ್ನು ಸ್ವೀಕರಿಸುವಂತೆ ಶಾಸಕರು ಸೂಚಿಸಿದರು. ಅಲ್ಲದೆ ಯಾವುದೇ ವಾರ್ಡಿನ ಅಧಿಕಾರಿಗಳು ನಿಗದಿತ ಸ್ಥಳದಲ್ಲಿ ಮಾತ್ರ ಅರ್ಜಿಗಳನ್ನು ಸ್ವೀಕರಿಸಬೇಕು. ಯಾವುದೇ ಕಾರಣಕ್ಕೂ ನಿಗದಿತ ಸ್ಥಳ ಹೊರತುಪಡಿಸಿ ಇತರೆ ಜಾಗದಲ್ಲಿ ದಾಖಲೆ ಸ್ವೀಕರಿಸಿದ ಬಗ್ಗೆ ಗಮನಕ್ಕೆ ಬಂದರೆ ಕೂಡಲೇ ಈ ಸಂಬಂಧ ತನಿಖೆಗೆ ಬರೆಯಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಅಲ್ಲದೆ ಸ್ವತ್ತಿನ ಮಾಲೀಕರೇ ಖುದ್ದಾಗಿ ಬಂದು ಅರ್ಜಿ ಸಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಸ್ವತ್ತಿನ ಮಾಲೀಕರನ್ನ ಹೊರತುಪಡಿಸಿ ಇತರರು ಸ್ಥಳಕ್ಕೆ ಬಂದು ಅರ್ಜಿ ಸಲ್ಲಿಸಿದರೆ ಸ್ವೀಕರಿಸಬಾರದು. ಹಾಗೆ ಸ್ವೀಕರಿಸಿದ್ರೂ ಕಠಿಣ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಶಾಸಕರು ಎಚ್ಚರಿಕೆ ನೀಡಿದರು. ಇನ್ನು ವಾರ್ಡಿನಲ್ಲಿ 3 ದಿನಗಳ ಕಾಲ ಸ್ವೀಕರಿಸುವ ದಾಖಲೆಗಳನ್ನು ನಗರಸಭೆಯಲ್ಲಿ ಪರಿಶೀಲನೆ ನಡೆಸಲಾಗುವುದು. ಪರಿಶೀಲನೆಯಲ್ಲಿ ವಿವಿಧ ಕಾರಣಗಳಿಗೆ ತಿರಸ್ಕೃತವಾಗಿರುವ ಅರ್ಜಿಗಳನ್ನು ಮತ್ತೆ ವಾರ್ಡ್ಗೆ ತೆಗೆದುಕೊಂಡು ಹೋಗಿ ಅಗತ್ಯ ದಾಖಲೆಗಳನ್ನು ಪಡೆಯಲಾಗುವುದು. ಯಾವುದೇ ಕಾರಣಕ್ಕೂ ನಗರಸಭೆ ಹೆಸರು ಹೇಳಿಕೊಂಡು ಸಾರ್ವಜನಿಕರನ್ನ ನಗರಸಭೆಗೆ ಕರೆಯುವ ಕೆಲಸ ಆಗಬಾರದು. ಒಂದು ವೇಳೆ ಕರೆ ಮಾಡಿ ಕರೆಯಬೇಕಾದರೆ ಅದು ನಗರಸಭೆ ಪೌರಾಯುಕ್ತ ಕಚೇರಿಯಿಂದಲೇ ಅಧಿಕೃತವಾಗಿ ಕರೆ ಹೋಗಬೇಕು. ಒಂದು ವೇಳೆ ಕರೆಯಿಸಿ ದಾಖಲೆ ಸ್ವೀಕರಿಸಿದ್ರೆ ದಲ್ಲಾಳಿಗಳು ನಗರಸಭೆ ಗೇಟ್ನಿಂದಲೇ ಭ್ರಷ್ಟಾಚಾರ ಆರಂಭಿಸುತ್ತಾರೆ ಎಂದು ಶಾಸಕರು ಹೇಳಿದ್ರು. ನಾನೀಗ ಯಾವುದೋ ಒಂದು ಲೇಔಟ್ ಅಲ್ಲಿ ಒಂದು ಸೈಟ್ ತಗೊಂಡೆ. ಆ ಲೇಔಟ್ ಅವರು ಪಾರ್ಕ್ ಮಾಡಿರಬೇಕು, CA ಸೈಟ್ ಇರಬೇಕು, ರೋಡ್ ವಿಡ್ತ್ ಇಷ್ಟು ಬಿಟ್ಟಿರಬೇಕು. ಇದನ್ನೆಲ್ಲ ಫಾಲೋ ಮಾಡಿದಾಗ ಟೌನ್ ಪ್ಲಾನಿಂಗ್ ಕನ್ವರ್ಷನ್ ಸಿಕ್ಕಿರುತ್ತೆ. ಆ ಟೌನ್ ಪ್ಲಾನಿಂಗ್ ಕನ್ವರ್ಷನ್ ಜೊತೆ DC ಕನ್ವರ್ಷನ್ನು ಆಗಿರುತ್ತೆ. ಈಗ ನಾನು DC ಕನ್ವರ್ಷನ್ನು, ಟೌನ್ ಪ್ಲಾನಿಂಗ್ ಕನ್ವರ್ಷನ್ನು ಎಲ್ಲ ದಾಖಲೆಗಳು ಇಟ್ಕೊಂಡು ನಗರಸಭೆಗೆ ಸಲ್ಲಿಸಿದಾಗ ನನಗೆ ಎ ಖಾತಾ ಅಂತ ಕೊಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಎ ಖಾತಾ ಇರೋರು ತುಂಬ ಜನ ತೊಗೊಂಡ್ಬಿಟ್ಟಿದ್ದಾರೆ.
ಆದರೆ ರೆವಿನ್ಯೂ ಸೈಟ್ಸಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಅದು DC ಕನ್ವರ್ಷನ್ ಆಗಿಲ್ಲ, ಟೌನ್ ಪ್ಲ್ಯಾನಿಂಗ್ ಕನ್ವರ್ಷನ್ ಆಗಿಲ್ಲ. ಅವ್ರು ಹೋಗ್ಬಿಟ್ಟು ನಗರಸಭೆಯಲ್ಲಿ ಹೋಗಿ ಖಾತಾ ಮಾಡಿಕೊಡಿ ಅಂದರೆ ಆ ಡಾಕ್ಯುಮೆಂಟ್ ಇಲ್ಲ, ಈ ಡಾಕ್ಯುಮೆಂಟ್ ಇಲ್ಲ ಅಂತ ಖಾತಾದು ಸಮಸ್ಯೆ ಆಗಿತ್ತು. ಇದು ಎಂಟೈರ್ ಸ್ಟೇಟ್ ಸಮಸ್ಯೆ ಆಗಿತ್ತು. 33ರಿಂದ 35 ಲಕ್ಷ ಈ ಥರ ಸಮಸ್ಯೆ ಇತ್ತು. ಒಂದು ಚಿಕ್ಕಬಳ್ಳಾಪುರದಲ್ಲಿ 10,000ಕ್ಕೂ ಹೆಚ್ಚು ಈ ಥರ ಸಮಸ್ಯೆ ಇತ್ತು. ಈಗ ಮೊನ್ನೆ ಸರ್ಕಾರ ಏನು ಮಾಡ್ತು, ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತು ಈಶ್ವರ್ ಖಂಡ್ರೆ ಸಾಹೇಬ್ರ ನೇತೃತ್ವದಲ್ಲಿ. ಅದರಲ್ಲಿ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು, ರಹೀಮ್ ಖಾನ್ ಸರ್ರು ಮತ್ತು ನಮ್ಮ UD ಮಿನಿಸ್ಟ್ರು ಎಲ್ಲರೂ ಇದ್ದರು. ಅವ್ರೇನು ಮಾಡಿದ್ರು, ಒಂದು ಆದೇಶ ಹೊರಡಿಸಿದ್ರು. ಆದೇಶ ಏನು ಅಂದರೆ, ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ಪ್ರಕರಣ 94 ಮತ್ತು 76 ಪ್ರಕರಣ 110ರಲ್ಲಿ ವಿನಾಯಿತಿಗೊಳಪಟ್ಟ ಆಸ್ತಿಗಳನ್ನು ಹೊರತುಪಡಿಸಿ ಆಸ್ತಿಗಳನ್ನು ಆಸ್ತಿ ತೆರಿಗೆ ವ್ಯಾಪ್ತಿಗೆ ತರಬೇಕು. ಇದೇನೆಂದರೆ, ನಗರಸಭೆಗಳಿಗೆ ಟ್ಯಾಕ್ಸಿಗೆ ಏನಾಯಿತು, ಇಲ್ಲಿಗೆಲ್ಲ ಲೇಔಟ್ಸ್ ಕಟ್ಕೊಂಡ್ಬಿಟ್ಟು ಅವ್ರು ರೋಡು ಕೇಳ್ತಾರೆ, ನೀರು ಕೇಳ್ತಾರೆ, ಕರೆಂಟು ಕೇಳ್ತಾರೆ, ಟ್ಯಾಕ್ಸ್ ಮಾತ್ರ ಕಟ್ಟಲ್ಲ, ಖಾತೆನೂ ಕೇಳ್ತಾರೆ. ಸೊ ಇದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅನುಕೂಲ ಆಗಬೇಕು ಅಂತ ತಂದರು. ಈಗ ರಿಜಿಸ್ಟ್ರಾರ್ ಅಂದರೆ ಖಾತಾ ಯಾವುದ್ಯಾವುದಕ್ಕೆ ಬರ್ತಾ ಇತ್ತು ನೋಡಿ. ಒಂದು ಗ್ರಾಮ ಠಾಣ ಬರ್ತಿತ್ತು, ಇದಕ್ಕೆ ಸರ್ಕಾರಿ ಅಥವಾ ನಿಗಮ ಮಂಡಿಗಳ ಜಾಗ ಬರ್ತಿತ್ತು. ಕಂದಾಯ ಇಲಾಖೆಯಿಂದ 94CC ಕೊಟ್ಟಿರೋ ಹಕ್ಕುಪತ್ರ ಬರ್ತಿತ್ತು. ಸಕ್ಷಮ ಪ್ರಾಧಿಕಾರದಿಂದ ಟೌನ್ ಪ್ಲಾನಿಂಗ್ ಈಗ ಹೊಸದಾಗಿ ಲೇಔಟ್ಸ್ ಮಾಡ್ತಿದಾರಲ್ಲ, ಅವ್ರದ್ದೆಲ್ಲ ಖಾತಾ ತೊಗೋಬೋದು ಅವ್ರು ಈಸಿಯಾಗಿ. ಯಾಕೆಂದರೆ ಪಾರ್ಕಿಗೆ ಜಾಗ ಬಿಟ್ಟಿದ್ದಾರೆ, ರೋಡ್ ಎಷ್ಟು ಬಿಡಬೇಕು ಅಂದರೆ ಎಷ್ಟು ಬಿಟ್ಟಿರ್ತಾರೆ ಅದಕ್ಕೆ. ಆದರೆ ಈಗ ಖಾತಾ ಅಂದರೆ ಏನು? ನಾವು ಕೊಡ್ತಾ ಇರೋದು ಖಾತಾ. ಈ ಅಭಿಯಾನ ಖಾತದ್ದು. ಖಾತಾ ಅಂದರೆ ಭೂ ಪರಿವರ್ತನೆಯಾಗಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾಗದ ಬಡಾವಣೆಗಳು, ಟೌನ್ ಪ್ಲಾನಿಂಗಿಂದ ಅಪ್ರೂವ್ ಆಗದೇ ಇರೋ ಲೇಔಟ್ಸು, ಭೂ ಪರಿವರ್ತನೆಯಾಗದೆ ಉಪವಿಭಜನೆ ಮಾಡಿ ನಿವೇಶನಗಳಾಗಿ ಮಾರಾಟ ಮಾಡಿರುವ ನೋಡಿ. ಒಂದು DC ಕನ್ವರ್ಷನ್ ಆಗಿ ಟೌನ್ ಪ್ಲಾನಿಂಗ್ ಅಪ್ರೂವ್ ಆಗದೇ ಇರೋ ಲೇಔಟ್ಸು. ಎರಡನೇದು ಕನ್ವರ್ಷನ್ ಆಗದೇ ಇರತಕ್ಕಂಥ ಉಪವಿಭಜನೆ ಆಗಿದ್ದು ಮಾರಾಟ ಮಾಡಿರುವ ನಿವೇಶನಗಳು, ಕಟ್ಟಡಗಳು. ಇದು ಖಾತೆಗೆ ಬರುತ್ತೆ. ಇದನ್ನೆಲ್ಲ ನಗರಸಭೆ ಕಮಿಷನರ್ ಸ್ಕ್ರೂಟಿನಿ ಮಾಡ್ತಾರೆ ಬಂದ ಮೇಲೆ. ಇನ್ನು ಸ್ವತ್ತಿನ ಮಾಲೀಕರು ಪಾವತಿಸಬೇಕಾದ ಬಾಕಿ ತೆರಿಗೆ ಹಣದ ವಿಚಾರದಲ್ಲಿಯೂ ಜನರಿಗೆ ಸ್ಪಷ್ಟತೆ ಇರಬೇಕು. ಎಷ್ಟು ವರ್ಷದ ತೆರಿಗೆ ಬಾಕಿ ಇದ್ದರೂ 2024-25ನೇ ಸಾಲಿನ ತೆರಿಗೆ ದುಪ್ಪಟ್ಟು ಪಾವತಿಸಿದ್ರೆ ಸಾಕು, ಖಾತೆ ಮಾಡಲಾಗುತ್ತದೆ. ಎಲ್ಲಾ ವರ್ಷದ ಬಾಕಿ ತೆರಿಗೆ ಪಾವತಿ ಮಾಡಬೇಕಾದ ಅಗತ್ಯವಿಲ್ಲ ಎಂದು ಶಾಸಕರು ಸ್ಪಷ್ಟಪಡಿಸಿದರು. ಯಾವುದೇ ಕಾರಣಕ್ಕೂ ಖಾತೆ ವಿಚಾರದಲ್ಲಿ ದಲ್ಲಾಳಿಗಳ ಹಾವಳಿ ಇರಬಾರದು ಎಂದು ಮುಖ್ಯಮಂತ್ರಿಗಳು, ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದು ಪುಣ್ಯ ಕಾರ್ಯ. ಕೈ ಮುಗಿದು ವಿನಂತಿಸುತ್ತೇನೆ, ಅಧಿಕಾರಿಗಳಿಂದ ಪ್ರಾಮಾಣಿಕತೆ ಬಯಸುತ್ತೇನೆ ಎಂದರು. ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ MLA ನಿಮ್ಮ ಮನೆಗೆ ಖಾತಾ ಮಾಡಿಸ್ಕೊಡ್ತಾನೆ. ಯಾವುದೇ ದಲ್ಲಾಳಿಗಳು ಬಂದು ನಿಮಗೆ ಮಿಸ್ಇನ್ಫಾರ್ಮೇಷನ್ ಕೊಟ್ಟರೆ ಅವ್ರನ್ನ ನಂಬಬೇಡಿ. ಈ ಅಭಿಯಾನನ ಯಶಸ್ವಿಯಾಗಿ ಮಾಡ್ತೀವಿ. ಬೋತ್ ರಿಕ್ವೆಸ್ಟ್ ಆ್ಯಂಡ್ ಆರ್ಡರ್ ನಗರಸಭೆ ಸಿಬ್ಬಂದಿಗೆ, ಕಮಿಷನರ್ಗೆ, ಯಾರಾದರೂ ₹1 ಮುಟ್ಟಿದ್ದು ನನ್ನ ನೋಟಿಸ್ಗೆ ಅಥವಾ ದೂರು ಬಂದರೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ ಅಷ್ಟೆ. ಅದಾಗಲ್ಲ ಅಂತ ಭಾವಿಸಿದ್ದೀನಿ. ಯಾಕೆಂದರೆ ನೀವು ಸರ್ಕಾರಿ ಕೆಲಸದಲ್ಲಿ ಇದ್ದೀರಾ, ನಿಮಗೂ ಜವಾಬ್ದಾರಿ ಇರುತ್ತೆ. ಆದರೆ ಯಾರೋ ದಲ್ಲಾಳಿಗಳು ಮಾಡೋ ತಪ್ಪು ನಿಮ್ಮ ಮೇಲೆ ರಿಫ್ಲೆಕ್ಟ್ ಆಗಬಾರ್ದು. ನೀವಿದೊಂದು ಪ್ರಾಮಾಣಿಕವಾಗಿ ಮಾಡಿಕೊಡಿ, ನಿಮ್ಮ ಜೊತೆ ನಾನು ನಿಲ್ತೀನಿ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ 22,771 ಆಸ್ತಿಗಳಿದ್ದು, ಇದರಲ್ಲಿ ಡಿಜಿಟಲ್ ಆಗಿರುವ ಆಸ್ತಿಗಳು 22,937 ಆಗಿವೆ. ಉಳಿದಂತೆ 8,062 ಆಸ್ತಿಗಳು ಬಾಕಿ ಇವೆ. ಅಲ್ಲದೆ 81 ಖಾತೆಗಳು ಪ್ರಸ್ತುತ ಪ್ರಗತಿಯಲ್ಲಿದ್ದು, 14,648 ಖಾತೆಗಳು ಈಗ ಆಗಬೇಕಿದೆ. ಅಂದರೆ 36% ಆಸ್ತಿಗಳ ಖಾತೆ ಬಾಕಿ ಇದೆ. ಫೆಬ್ರವರಿ 20ರಿಂದ ಆರಂಭವಾಗಲಿರುವ ಖಾತೆ ಆಂದೋಲನದಲ್ಲಿ ಪ್ರತಿ ವಾರ್ಡಿನಲ್ಲಿ ಅರ್ಜಿ ಸ್ವೀಕರಿಸುತ್ತಿರುವ ಜಾಗಕ್ಕೆ ಅಧಿಕಾರಿಗಳಿಗೆ ತಿಂಡಿ, ಊಟದ ವ್ಯವಸ್ಥೆ ಮಾಡಲಾಗುತ್ತದೆ. ಯಾವುದೇ ಕಾರಣಕ್ಕೂ ಬೆಳಗ್ಗೆ 8ರಿಂದ ಸಂಜೆ 4:30ರವರೆಗೆ ಪಡೆಯುವ
ನೀಡಿರುವ ದಾಖಲೆ ಪಾರದರ್ಶಕವಾಗಿರಬೇಕು ಮತ್ತು ಅಧಿಕಾರಿಗಳು ಸ್ಥಳದಲ್ಲಿಯೇ ಇರಬೇಕು ಎಂದು ಶಾಸಕರು ಕಟ್ಟುನಿಟ್ಟಿನ ಆದೇಶ ನೀಡಿದ್ರ. ಇದು ದೈವ ಕಾರ್ಯಕ್ಕೆ ಸಮಾನ. ಹಾಗಾಗಿ ಎಲ್ಲವೂ ಪಾರದರ್ಶಕವಾಗಿರಬೇಕು. ಅರ್ಜಿ ಸ್ವೀಕರಿಸಿದ ನಂತರ ಯಾವುದೇ ದಾಖಲೆ ಬಗ್ಗೆ ಮಾತನಾಡಬೇಕಿದ್ರೆ ಅಧಿಕೃತವಾಗಿ ಆಯುಕ್ತರ ಕಚೇರಿಯಿಂದ ಮಾತ್ರ ಕರೆ ಹೋಗಬೇಕು. ದಲ್ಲಾಳಿಗಳು ನಗರಸಭೆ ಕಚೇರಿ ಬಳಿ ಬನ್ನಿ ಎಂದು ಯಾರಾದರೂ ಮಾತನಾಡಿದ್ದು ಗಮನಕ್ಕೆ ಬಂದರೆ ಎಸ್ಐಟಿ ಮಾಡಿಸಲಾಗುತ್ತದೆ. ಸಾರ್ವಜನಿಕರು ಕಾಫಿ ಕೊಟ್ಟರೂ ಅಧಿಕಾರಿಗಳು ಪಡೆಯಬಾರದು. ಈ ವಿಚಾರದಲ್ಲಿ ಭ್ರಷ್ಟಾಚಾರ ಕಂಡುಬಂದರೆ ಕ್ರಿಮಿನಲ್ ಕೇಸ್ ದಾಖಲಿಸಲಾಗುವುದು ಎಂದು ಮುಖ್ಯಮಂತ್ರಿಗಳು ಈಗಾಗಲೇ ಎಚ್ಚರಿಕೆ ನೀಡಿದ್ದಾರೆ ಎಂದು ಶಾಸಕರು ನೆನಪಿಸಿದರು. ನೀಡಿದ ಅರ್ಜಿಗಳಲ್ಲಿ ಸಮಸ್ಯೆ ಇದ್ದರೆ ಮತ್ತೆ ವಾರ್ಡ್ಗಳಿಗೆ ಮತ್ತೆ ಹೋಗಿ ಉಳಿದ ದಾಖಲೆ ಪಡೆಯಲಾಗುವುದು. ಪ್ರಸ್ತುತ ಖಾತೆ ಆಗಬೇಕಿರುವ 14,000 ಕುಟುಂಬಗಳು ಬಡವರೇ. ಅವರಿಂದ ಖಾತೆ ಹೆಸರಿನಲ್ಲಿ ಲಂಚ ಪಡೆದರೆ ಅವರ ಪರಿಸ್ಥಿತಿ ಏನಾಗಲಿದೆ? ಹಾಗಾಗಿ ಯಾವುದೇ ಕಾರಣಕ್ಕೂ ದಲ್ಲಾಳಿಗಳಿಗೆ ಅವಕಾಶ ನೀಡಬೇಡಿ. ಈ ಅವಕಾಶ ಕಳೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಬಿ ಖಾತೆಗಳನ್ನು ನೀಡಲ್ಲ ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 90 ದಿನಗಳ ಮೇಲೆ ಒಂದು ದಿನವೂ ಮುಂದುವರಿಸುವುದಿಲ್ಲ ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಇದು ಎಲ್ಲರಿಗೂ ಸಹಕಾರಿಯಾಗುವಂತೆ ಅಧಿಕಾರಿಗಳು ಸ್ಪಂದಿಸಬೇಕು ಎಂದರು. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅವನು ಡ್ರೈವರ್ ಕೆಲಸ ಮಾಡಿಕೊಂಡು ವಾರಕ್ಕೊಮ್ಮೆ ಊರಿಗೆ ಬಂದು ಹೋಗ್ತಿದ್ದ. ಅಕ್ಕಪಕ್ಕದ ಮನೆಯವರು ಅವರ ಮನೆ ಮುಂದೆ ಹಾಕಿದ್ದ ಸೌದೆ ತೆಗೆಯುವಂತೆ ಕೇಳಿದ್ದ. ಹಳೆಯ ಕೋಪ ಏನೇನಿತ್ತೋ ಎಲ್ಲವನ್ನ ಮನಸ್ಸಿಗೆ ತೆಗೆದುಕೊಂಡು ಅವರಿಬ್ಬರು ರೌಡಿಗಳು ಏಕಾಏಕಿ ಹಾರೆಯಿಂದ ತೆಗೆದು ಆತನ ಪ್ರಾಣವನ್ನೇ ತೆಗೆದಿದ್ದಾರೆ. ಹಾರಿ ಇರಿತದಿಂದ ಮನೆ ಎದುರಲ್ಲೇ ಸತ್ತು ಮಲಗಿರುವ ಡ್ರೈವರ್ ಮಂಜುನಾಥ. ಮತ್ತೊಂದೆಡೆ ಶವಾಗಾರದ ಎದುರು ಸಂಬಂಧಿಕರ ರೋದನ. ಇನ್ನೊಂದೆಡೆ ಕ್ಷುಲ್ಲಕ ಕಾರಣಕ್ಕಾಗಿ ಕೊಲೆ ಮಾಡಿರುವ ಆರೋಪಿಗಳು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಕಣ್ಣೂರು ಗ್ರಾಮದಲ್ಲಿ. ಅಷ್ಟಕ್ಕೂ ಇಲ್ಲಿ ಬರ್ಬರವಾಗಿ ಕೊಲೆಯಾಗಿರುವವನು ಡ್ರೈವರ್ ಮಂಜುನಾಥ್. ಇಲ್ಲಿ ಕೊಲೆಯಾಗಿರುವಂತಹ ಘಟನೆಯಾದ್ರೂ ಏನಾಯ್ತು ಅಂತ ನೋಡಿದ್ರೆ ಇಲ್ಲಿ ಮಂಜುನಾಥ್ ಇದೇ ಕಣ್ಣೂರು ಗ್ರಾಮ ನಿವಾಸಿ. ಡ್ರೈವರ್ ಕೆಲಸ ಮಾಡಿಕೊಂಡಿದ್ದ ಮಂಜುನಾಥ್ ಊರಿಗೆ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಬರುತ್ತಿದ್ದ. ಈತನ ಹೆಂಡತಿ ಹಾಗೂ 2 ಮಕ್ಕಳು ಬಂಗಾರಪೇಟೆ ತಾಲೂಕು ಹೂವರಸನಹಳ್ಳಿಯಲ್ಲಿ ವಾಸವಾಗಿದ್ದರು. ಊರಿನಲ್ಲಿದ್ದ ಮನೆ ನೋಡಿಕೊಂಡು ಹೋಗಲು ಮಂಜುನಾಥ್ ಆಗಾಗ ಬರುತ್ತಿದ್ದ. ನಿನ್ನೆ ರಾತ್ರಿಯೂ ಕಣ್ಣೂರು ಗ್ರಾಮದ ಮನೆಗೆ ಬಂದಿದ್ದ. ಪಕ್ಕದ ಮನೆಯ ವಾಸಿ ಮುನಿವೆಂಕಟಪ್ಪ ಅಲಿಯಾಸ್ ಅಪ್ಪಿ ಎಂಬುವನು ಮಂಜುನಾಥ್ ಮನೆಯ ಎದುರಲ್ಲಿ ಸೌದೆ ಸೇರಿದಂತೆ ಹಲವು ವಸ್ತುಗಳನ್ನು ಶೇಖರಿಸಿಟ್ಟಿದ್ದರು. ಮಂಜುನಾಥ್ ಮನೆಯ ಬಾಗಿಲಲ್ಲೇ ಇಟ್ಟಿದ್ದ ಕಾರಣ ಈತ 5 ಅಡಿ ಜಾಗದಲ್ಲಿ ಮಂಜುನಾಥ್ ಮನೆಗೆ ಹೋಗೋದಕ್ಕೆ ಆಗುತ್ತಿರಲಿಲ್ಲ. ಈ ವೇಳೆ ಮಂಜುನಾಥ್ ಅದೇ ಮುನಿವೆಂಕಟಪ್ಪ ಅಲಿಯಾಸ್ ಅಪ್ಪಿಯನ್ನು ಮನೆಯ ಬಳಿ ಯಾಕೆ ಇಟ್ಟಿದ್ದೀರಿ, ನಾವು ಮನೆಗೆ ಹೋಗೋದಾದ್ರೂ ಹೇಗೆ ಎಂದು ಅದನ್ನು ತೆಗೆಯಲು ತಿಳಿಸಿದ್ದ. ಈ ವೇಳೆ ತನ್ನ ಸ್ನೇಹಿತ ರೌಡಿ ಶೀಟರ್ ರಾಜೇಶ್ ಜೊತೆ ಸೇರಿ ಕಂಠಪೂರ್ತಿ ಕುಡಿದು ಕುಳಿತಿದ್ದ ಮುನಿವೆಂಕಟಪ್ಪ ಹಾಗೂ ರಾಜೇಶ್ ಇಬ್ಬರೂ ಸೇರಿ ಏಕಾಏಕಿ ಮಂಜುನಾಥ್ಗೆ ಹಾರೆಯಿಂದ ಇರಿದಿದ್ದಾರೆ. ಮಂಜುನಾಥ್ ತಲೆಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿತ್ತು. ಈ ವೇಳೆ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಸತ್ತು ಬಿದ್ದಿದ್ದಾನೆ. ಕಣ್ಣೂರು ಗ್ರಾಮದಲ್ಲಿ ಅವನು ಕುಡಿದು ಬಿಟ್ಟು ನಮಗೆ ಮನೆಗೆ ದಾರಿ ಬೇಕು ಅಂತ ಅವನ ಪಾಟ್ಗೆ ಅವ್ನು ಬೈಕೊಂಡು ಹೋಗ್ತಾ ಇರೋದು. ಏನೋ ನಮ್ಮ ದಾರಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಸೌದೆ ಹಾಕಿದ್ದಾರೆ ಅಂತ. ಮಂಜುನಾಥ್ ಅವನು ಇವಾಗ ಮರ್ಡರ್ ಆಗಿದ್ದಾನೆ ನೋಡಿ ಆ ಹುಡುಗ. ಇವ್ರು ರಾಜೇಶು ಪ್ಲಸ್ ಅಪ್ಪಿ ಅಂತ ಇವ್ರೇನು ಮಾಡಿದ್ದಾರೆ, ಗಡಾರೆ ಮತ್ತು ದೊಣ್ಣೆಗಳಿಂದ ಎತ್ಕೊಂಡ್ಬಂದು ಅವನ್ನ ತೀವ್ರವಾಗಿ ನೋಡೋಕ್ಕಾಗಲ್ಲ ಅಷ್ಟು ಕ್ರೂರಿಯಾಗಿ ಮರ್ಡರ್ ಮಾಡಿದ್ದಾರೆ. ಇವರು ರಾಜೇಶನು ಮತ್ತು ಈ ಅಪ್ಪಿ ಅನ್ನೋ ಅಲಿಯಾಸ್ ಮುನಿವೆಂಕಟ ಅಂತ ಅವನ ಹೆಸರು. ಅದಕ್ಕೆ ಒಳಪಟ್ಟಂಥ ಹೆಣ್ಮಕ್ಳು ಕೂಡ ಇದ್ದಾರೆ ಅಂತ ಗೊತ್ತಾಯಿತು. ಅವ್ರನ್ನ ತನಿಖೆ ಮಾಡಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪರ್ದಾರ್ ಏನು ಮಾಡ್ತಾರೋ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಆದ್ರೂ ಇಂಥವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕಂತ ನಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೇವೆ. ಯಾಕಂದರೆ ಅವ್ನು ಚಿಕ್ಕ ಮಕ್ಕಳು, ಪಾಪ ಅವನಿಗೆ ಮಂಜುನಾಥ್ ಅವನಿಗೆ 2 ಚಿಕ್ಕ ಮಕ್ಕಳು, 9 ವರ್ಷ ಒಬ್ಬ ಹುಡುಗ, 7 ವರ್ಷ ಒಬ್ಬ ಹುಡುಗ. ಅವರು ಹೆಂಡತಿ ಮಕ್ಕಳಿಗೆ ಪಾಪ ಒಂದು ಮಾನವೀಯತೆ ದೃಷ್ಟಿ ಬೇಡವಾ ಸರ್? ಇವ್ರಿಗೆ ಹೊಡೆದಿದ್ದಾರೆ, ಗಲಾಟೆ ಆಗಿದೆ, ಓಕೆ ಯಾರಿಗಾದ್ರೂ ಪಕ್ಕದ ಮನೆ ಅವ್ರಿಗಾದ್ರೂ ಹೇಳ್ಬೋದು, ಇಲ್ಲಾಂದ್ರೆ ಫ್ಯಾಮಿಲಿ ಇದ್ದಾರೆ ಅಲ್ವಾ ಅವ್ರಿಗಾದ್ರೂ ಹೇಳ್ಬೋದಾಗಿತ್ತು. ಅವ್ರಿಗೂ ಮಾಹಿತಿ ಕೊಟ್ಟಿಲ್ಲ, ಇವರು ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಪಕ್ಕದ ಮನೆಗಳವರು ಒಬ್ಬರು ಕೂಡ ಬಂದು ಹೇಳ್ತಾ ಇಲ್ಲ. ಭಯಕ್ಕೆ ನಮ್ಗೆ ಯಾಕೆ ಬಂತು, ಇವ್ರು ಕ್ರೂರಿಗಳು, ಇವರು ಮತ್ತೆ ಇವನು ಸಾಯಿಸಿದಂಗೆ ನಮ್ಮನ್ನು ಸಾಯಿಸ್ತಾರೆ ಅಂತ ಒಂದು ಭಯಭೀತವಾಗಿದ್ದಾರೆ. ಇಂಥವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕಾಗಿ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಇದು ಮಾಡ್ಕೊತೀವಿ.
ಗ್ರಾಮಕ್ಕೆ ಬಂದಾಗಲೆಲ್ಲ ಕೊಲೆಯಾದ ಮಂಜುನಾಥ್ ಹಾಗೂ ಅಪ್ಪಿ ಅಲಿಯಾಸ್ ಮುನಿವೆಂಕಟಪ್ಪ ಇಬ್ಬರ ನಡುವೆ ಈ ಮನೆಯ ಮುಂದಿನ ರಸ್ತೆ ವಿಚಾರಕ್ಕೆ ಗಲಾಟೆಯಾಗುತ್ತಲೇ ಇತ್ತು. ಈ ವಿಚಾರವಾಗಿ ಇಬ್ಬರ ನಡುವಿನ ಜಗಳ ವೈಷಮ್ಯಕ್ಕೆ ತಿರುಗಿತ್ತು. ಈ ಹಿನ್ನೆಲೆಯಲ್ಲಿ 17ರ ರಾತ್ರಿ ಕಣ್ಣೂರು ಗ್ರಾಮಕ್ಕೆ ಬಂದಿದ್ದ ಮಂಜುನಾಥ್ ತನ್ನ ಮನೆಯ ಮುಂದೆ ಹಾಕಿದ್ದ ಸೌದೆ ಹಾಗೂ ಇತರೆ ವಸ್ತುಗಳನ್ನು ತೆಗೆಯುವಂತೆ ಗಟ್ಟಿ ಧ್ವನಿಯಲ್ಲೇ ಹೇಳಿದ್ದ. ಈ ವೇಳೆ ಅಪ್ಪಿ ಅಲಿಯಾಸ್ ಮುನಿವೆಂಕಟಪ್ಪ ಜೊತೆಗೆ ರೌಡಿಶೀಟರ್ ರಾಜೇಶ್ ಇದ್ದ. ಇಬ್ಬರು ಕಂಠಪೂರ್ತಿ ಕುಡಿದಿದ್ದರು. ಅವರ ಮನಸ್ಸು ಮಾತು ಕೇಳಿದ್ರೂ ಹೊಟ್ಟೆಗೆ ಸೇರಿದ್ದ ಆ ಎಣ್ಣೆ ಮಾತು ಕೇಳುತ್ತಿರಲಿಲ್ಲ. ಏಕಾಏಕಿ ಅಲ್ಲೇ ಇದ್ದ ಹಾರೆ ತೆಗೆದುಕೊಂಡು ತಲೆಗೆ ಬಲವಾಗಿ ಹೊಡೆದಿದ್ದಾರೆ. ಕಿರಿಚಿಕೊಂಡಾಗ ಆತನ ತಲೆಗೆ ಅದೇ ಹಾರೆಯಿಂದ ಇರಿದಿದ್ದಾರೆ. ಈ ವೇಳೆ ಯಾರೊಬ್ಬರೂ ಆತನನ್ನು ಆಸ್ಪತ್ರೆಗೆ ಸೇರಿಸುವ ಪ್ರಯತ್ನ ಮಾಡಿಲ್ಲ. ಈ ವೇಳೆ ತಲೆಯಲ್ಲಿ ತೀವ್ರ ರಕ್ತಸ್ರಾವದಿಂದಾಗಿ ಮಂಜುನಾಥ್ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ರಾತ್ರಿ ಎಷ್ಟೋ ಹೊತ್ತಿನ ನಂತರ ಆತನನ್ನು ಹೋಗಿ ನೋಡಲಾಗಿ ಮಂಜುನಾಥ್ ಸತ್ತು ಹೋಗಿದ್ದ. ಸ್ಥಳಕ್ಕೆ ಬಂದಿದ್ದು ಕ್ಯಾಸಂಬಳ್ಳಿ ಠಾಣೆ ಪೊಲೀಸರು ತಲೆಮರೆಸಿಕೊಂಡಿದ್ದ ರೌಡಿಶೀಟರ್ ರಾಜೇಶ್ ಹಾಗೂ ಮುನಿವೆಂಕಟಪ್ಪರನ್ನು ಬಂಧಿಸಿದ್ದಾರೆ. ಘಟನೆ ಸಂಬಂಧ ಬೇತಮಂಗಲ ಪೊಲೀಸ್ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ. 25ರಂದು ಕ್ಯಾಸಂಬಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಮರ್ಡರ್ ಕೇಸನ್ನು ನಾವು ದಾಖಲು ಮಾಡಿದ್ದೀವಿ. ಇದರಲ್ಲಿ ಮೃತ ವ್ಯಕ್ತಿ ಹೆಸರು ಮಂಜುನಾಥ್ ಅಂತ. ಈತ ಕಣ್ಣೂರು ಗ್ರಾಮದ ವಾಸಿಯಾಗಿರ್ತಾನೆ. 42 ವರ್ಷ, ಲಾರಿ ಚಾಲಕನಾಗಿ ಕೆಲಸ ಮಾಡ್ತಿರ್ತಾನೆ. ಈತನ ಪತ್ನಿ ಸಹಿತ ಬಂಗಾರಪೇಟೆ ಹತ್ರ ಬರ್ತಕ್ಕಂಥ ಹೂವರ್ಸ್ನಹಳ್ಳಿಯಲ್ಲಿ ಇದ್ಕೊಂಡು ಅವರು ಬೆಂಗಳೂರಿಗೆ ಹೋಗಿ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಈತ ಕೆಲಸ ಮಾಡಿಕೊಂಡು ತನ್ನ ಊರಾದ ಕಣ್ಣೂರಲ್ಲಿ ವಾಸವಾಗಿರ್ತಾನೆ. 16ರ ತಾರೀಕು ರಾತ್ರಿ ಅವನಿಗೂ ಮತ್ತು ಆರೋಪಿತರಾದ ಮುನಿವೆಂಕಟಪ್ಪ ಮತ್ತು ರಾಜೇಶ್ ಇವರೆಲ್ಲ ಸಂಬಂಧಿಕರೇ ಆಗಿರ್ತಾರೆ. ಯಾವುದೋ ಒಂದು ಈ ದಾರಿ ವಿಚಾರದಲ್ಲಿ ಅವರ ನಡುವೆ ಇದ್ದಂಥ ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಇವರಿಬ್ಬರೂ ಸಹ ಒಂದು ಹಾರೆ ಮತ್ತು ಒಂದು ಕಡ್ಡಿಯಿಂದ ಆತನ ಮೇಲೆ ಹಲ್ಲೆ ಮಾಡಿ ಆತನಿಗೆ ತಲೆಗೆ ಗಾಯಪಡಿಸಿ ಆತನ ಕೊಲೆ ಮಾಡಿರ್ತಾರೆ ಎಂದು ಮೃತನ ಪತ್ನಿ ಅವರು ನೀಡಿದ ದೂರಿನ ಮೇರೆಗೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಮೃತನ ದೇಹವನ್ನು ಈಗ ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೆ ಈಗ ಕೋಲಾರ ಯಶವಂತರ ಆಸ್ಪತ್ರೆಗೆ ಕಳಿಸಿಕೊಳ್ಳಲಾಗಿದೆ. ಮತ್ತು ಇದರಲ್ಲಿ ಆರೋಪಿತರಾದ ಮುನಿವೆಂಕಟಪ್ಪ ಮತ್ತು ರಾಜೇಶ್ ಇವರನ್ನು ಸಹ CPI ಬೇತಮಂಗಲ ಅವರು ಬಂಧನ ಮಾಡಿರ್ತಾರೆ. ನಿಖರವಾದ ಕಾರಣ ಅಂತ ಹೇಳಿದ್ರೆ ಈ ಹಿಂದೆ 3 ವರ್ಷದ ಹಿಂದೆ ಈ ಆರೋಪಿತರಿಗೂ ಮತ್ತು ಮೃತ ಮಂಜುನಾಥನಿಗೂ ರಸ್ತೆ ವಿಚಾರದಲ್ಲಿ ಒಂದು ವೈಷಮ್ಯ ಇತ್ತು ಮತ್ತು ಅದ್ರ ಬಗ್ಗೆ ವಿವಾದ ಉಂಟಾಗಿತ್ತು ಅನ್ನೋ ಬಗ್ಗೆ ನಮಗೆ ಈಗ ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ಈ ವಿಚಾರದಲ್ಲಿ ಈ ಹಿಂದೆ ಏನಾದರೂ ಪೊಲೀಸ್ ಠಾಣೆಯಲ್ಲಿ ಅದ್ರ ಬಗ್ಗೆ ದೂರು ಅಥವಾ ಅರ್ಜಿ ವಿಚಾರಣೆ ಏನಾರು ಆಗಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿನ ಸಂಗ್ರಹ ಮಾಡ್ತಾಯಿದ್ದೀವಿ. ಆ ವಿಚಾರದಲ್ಲಿ ಸ್ವಲ್ಪ ವೈಷಮ್ಯ ಈ ಹಿಂದೆ ಇತ್ತು. ಅದೇ ವಿಚಾರದಲ್ಲಿ 16ರ ತಾರೀಕು ರಾತ್ರಿ ಜಗಳ ಏರ್ಪಟ್ಟು ಆ ಜಗಳದಿಂದ ಈ ಮುನಿವೆಂಕಟಪ್ಪ ಮತ್ತು ರಾಜೇಶ ಎಂಬ ಆರೋಪಿತರು ಮೃತ ಮಂಜುನಾಥನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆತನ ಕೊಲೆ ಮಾಡಿರ್ತಾರೆ ಎಂದು ಈಗ ಪ್ರಾಥಮಿಕವಾಗಿ ತನಿಖೆಯಿಂದ ತಿಳಿದು ಬಂದಿದೆ. ಮನೆ ಮುಂದಿನ ಸಣ್ಣ ದಾರಿ ವಿಚಾರ ಇಲ್ಲಿ ವ್ಯಕ್ತಿಯೊಬ್ಬನ ಕೊಲೆಗೆ ದಾರಿ ಮಾಡಿಕೊಟ್ಟಿದೆ. ವಿಷಯ ಸಣ್ಣದೇ ಆದರೂ ಇಲ್ಲಿ ವೈಷಮ್ಯ ಬೆಳೆದು ನಿಂತಿತ್ತು. ಹಾಗಾಗಿ ಕುಡಿದ ಮತ್ತಿನಲ್ಲಿ ನಡೆದ ಇದೊಂದು ಕೊಲೆಯಿಂದ 2 ಮನೆಗಿದ್ದ ರಸ್ತೆಯ ಸಮಸ್ಯೆ ಬಗೆಹರಿಯುವ ಬದಲು ಒಬ್ಬ ಸಾವಿನ ದಾರಿ ಹಿಡಿದರೆ ಮತ್ತೊಬ್ಬ ಜೈಲಿನ ದಾರಿ ಹಿಡಿದಿದ್ದಾನೆ. ನ್ಯೂಸ್ ಬ್ಯೂರೋ CTV ನ್ಯೂಸ್ ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರದ ಹೊಸ ಆದೇಶದಂತೆ ಸಾಲ ಪಡೆದವರ ಜೊತೆ ಅನುಚಿತ ವರ್ತನೆ, ನೋಟಿಸ್ ನೀಡುವುದು ಮತ್ತು ಬಲವಂತದ ವಸೂಲಿ ಮಾಡಿದರೆ 10 ವರ್ಷ ಜೈಲು ಮತ್ತು 5 ಲಕ್ಷ ದಂಡ ವಿಧಿಸುವುದಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಎಚ್ಚರಿಕೆ ನೀಡಿದರು. ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾತನಾಡಿದ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ, ಜಿಲ್ಲೆಯಲ್ಲಿರುವ ಮೈಕ್ರೋ ಫೈನಾನ್ಸ್ಗಳಿಗೆ ಮತ್ತು ಮನಿ ಲ್ಯಾಂಡರ್ಸ್ಗಳು ಕಾನೂನಿನಡಿ ಕಾರ್ಯನಿರ್ವಹಿಸಬೇಕೆಂದು ಖಡಕ್ ಎಚ್ಚರಿಕೆ ನೀಡಿದರು. ಅದೇ ರೀತಿ ಬಲವಂತದ ವಸೂಲಿ ಮಾಡಿ ತೊಂದರೆ ಕೊಟ್ಟರೆ ಸುಮೋಟೋ ಪ್ರಕರಣ ದಾಖಲು ಮಾಡಲಾಗುವುದು. ಸರ್ಕಾರ ಹೊಸ ಅಧ್ಯಾದೇಶದ ಸುತ್ತೋಲೆ ಹೊರಡಿಸಿದ್ದು, ಇದರಡಿ ಎಲ್ಲ ಮೈಕ್ರೋ ಫೈನಾನ್ಸ್ಗಳು ಕಾರ್ಯನಿರ್ವಹಿಸಬೇಕೆಂದು ಹೇಳಿದರು. ಕೋಲಾರ ಜಿಲ್ಲೆಯಲ್ಲಿ 17 ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದೆ. ಅದರಡಿ 98 ಶಾಖೆಗಳಿದ್ದು
2,42,930 ಜನ ಈ ಶಾಖೆಗಳಲ್ಲಿ ಸಾಲ ಪಡೆದಿದ್ದಾರೆ. ಇದರ ಒಟ್ಟು ವಹಿವಾಟು 1,703 ಕೋಟಿ ಇದ್ದರೆ ಇದರಲ್ಲಿ 1,601 ಕೋಟಿ ಈಗಾಗಲೇ ವಸೂಲಿಯಾಗಿದೆ. 28,294 ಸಾಲ ಕಟ್ಟದಿರುವ ಜನ ಇದ್ದಾರೆ. ಮನಿ ಲ್ಯಾಂಡರ್ಸ್, ಪಾನ್ ಬ್ರೋಕರ್ಸ್, ಬೇರೆ ಫೈನಾನ್ಸ್ ಮಾಡುವವರು ಜಿಲ್ಲೆಯಲ್ಲಿ 2,674 ಕೋಟಿ ವ್ಯವಹಾರ ಮಾಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು. ತೊಂದರೆ ಕೊಡೋದು, ಅವರ ಜೊತೆ ಅನುಚಿತವಾಗಿ ವರ್ತನೆ ಮಾಡೋದು, ಬೆಳಿಗ್ಗೆ 9 ಗಂಟೆ ಮುಂಚಿತವಾಗಿ ಮತ್ತು ಸಂಜೆ 6 ಗಂಟೆ ಮೇಲೆ ಅನಗತ್ಯವಾಗಿ ಅವ್ರ ಮನೆಗಳ ಹತ್ರ ಹೋಗೋದು, ಫೋನ್ ಮೇಲೆ ಫೋನ್ ಮಾಡೋದು, ಹೆಣ್ಮಕ್ಳುಗಳಿಗೆ ಫೋನ್ ಮಾಡೋದು, ಮಕ್ಕಳು ವಯಸ್ಸಾದವರಿಗೆ ಕಿರಿಕಿರಿ ಉಂಟು ಮಾಡೋದು, ಆಮೇಲೆ ಮನೆ ಹತ್ರ ಹೋಗಿ ನೋಟಿಸ್ ಹಾಕೋದು, ಜಪ್ತಿ ಮಾಡೋದು, ಪದೇ 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 ಫೋನ್ ಮಾಡಿ ಅವರಿಗೆ ಮಾನಸಿಕವಾದ ಹಿಂಸೆ ಕೊಡೋದು, ಈ ರೀತಿಯಾಗಿ ಯಾವುದೇ ರೀತಿಯಾದ ಬಲವಂತದ ಉಪಟಳಗಳನ್ನು ನೀವು ಕೊಡೋದಕ್ಕೆ ಅವಕಾಶ ಇಲ್ಲ. ಆ ರೀತಿ ನೀವು ಮಾಡಿದ್ದೇ ಆದರೆ ನಿಮ್ಮ ಮೇಲೆ ಸುವಮೋಟ ಕೇಸ್ ಹಾಕಲಿಕ್ಕೆ ಕೂಡ ಪೊಲೀಸರಿಗೆ ಈ ಅಧ್ಯಾದೇಶ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಒಂದು ವೇಳೆ ಏನಾದರೂ ಕಂಪ್ಲೇಂಟ್ ಬಂದರೆ ಆಟೋಮೆಟಿಕ್ ಆಗಿ ಅವರು ರಿಜಿಸ್ಟರ್ ಮಾಡಿಕೊಂಡು ಅವ್ರ ಮೇಲೆ ಕ್ರಮವನ್ನು ಜರುಗಿಸ್ತಾರೆ. ಇದು ಈ ಅಧ್ಯಾದೇಶದ ಭಾಳ ಮುಖ್ಯ. ಇನ್ನೊಂದೇನೆಂದರೆ, ಯಾವುದೇ ಒಂದು ಮೈಕ್ರೋ ಫೈನಾನ್ಸನ್ನ ಯಾವುದೇ ಸಂದರ್ಭದಲ್ಲಿ DC ಅವರು ಅಥವಾ DC ಅವರು ನೇಮಿಸಿರ್ತಕ್ಕಂಥ ಅಧಿಕಾರಿ ಅಲ್ಲಿಗೆ ಇನ್ಸ್ಪೆಕ್ಷನ್ಗೆ ಹೋಗ್ಬೋದು, ಅಲ್ಲಿರ್ತಕ್ಕಂಥ ರೆಕಾರ್ಡ್ಸ್ಗಳನ್ನು ಪರಿಶೀಲನೆ ಮಾಡ್ಬೋದು. ಇನ್ಸ್ಪೆಕ್ಟಿಂಗ್ ಅಥಾರಿಟಿ ಕೂಡ ರಿಜಿಸ್ಟ್ರೇಷನ್ ಅಥಾರಿಟಿ ಆಗಿರುತ್ತೆ. ಆ ಡಾಕ್ಯುಮೆಂಟ್ಸ್ಗಳು ಕೂಡ ವೆರಿಫೈ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಸೀಸ್ ಮಾಡ್ಬೋದು, ರೆಕಾರ್ಡ್ ಮಾಡೋದು ಕೂಡ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್ ಮಾತನಾಡಿ, ನೋಂದಣಿ ಇಲ್ಲದೆ ಅಕ್ರಮವಾಗಿ ಫೈನಾನ್ಸ್ ಮಾಡಿದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕು ಬಂಜಾರ ಸಮಾಜದ ಆಶ್ರಯದಲ್ಲಿ ಸಂತ ಸೇವಾಲಾಲ್ ಮಹಾರಾಜರ 286ನೇ ಜಯಂತಿಯನ್ನ ಚೇಳೂರಿನಲ್ಲಿ ಇಂದು ಅದ್ದೂರಿಯಾಗಿ ಆಚರಿಸಲಾಯಿತು. ಚೇಳೂರಿನ ಮುಖ್ಯ ರಸ್ತೆಗಳಲ್ಲಿ ಸಂತ ಸೇವಾಲಾಲ ಮಹಾರಾಜರ ಭಾವಚಿತ್ರ ಬೆಳ್ಳಿ ರಥದಲ್ಲಿ ಕೂರಿಸಿ ಬಾಗೇಪಲ್ಲಿ ಮುಖ್ಯ ರಸ್ತೆ, ಚಿಂತಾಮಣಿ ಮುಖ್ಯ ರಸ್ತೆ, ಮಹಾತ್ಮ ಗಾಂಧಿ ವೃತ್ತ ಸೇರಿದಂತೆ ವಿವಿಧ ರಸ್ತೆಗಳಲ್ಲಿ ಲಂಬಾಣಿ ಸಾಂಸ್ಕೃತಿಕ ನೃತ್ಯ ಮತ್ತು ವಾದ್ಯ ವೈಭವಗಳೊಂದಿಗೆ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ತಮಟೆ ಹಾಗೂ ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ರಸ್ತೆಗಳ ಉದ್ದಕ್ಕೂ ಲಂಬಾಣಿ ನೃತ್ಯ ಮೆರುಗು ನೀಡಿತು. ಚೇಳೂರಿನ HVN ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಸೇವಾಲಾಲ್ ಜಯಂತಿ ಉದ್ಘಾಟನೆಯನ್ನು ತಹಶೀಲ್ದಾರ್ AV ಶ್ರೀನಿವಾಸುಲು ನಾಯ್ಡು ಹಾಗೂ ಚಿತ್ರದುರ್ಗ ಬಂಜಾರ ಗುರುಪೀಠದ ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ನೆರವೇರಿಸಿದರು. ಬಳಿಕ ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಮಾತನಾಡಿದರು. ಆಗಮಿಸಿದ ಜನರಿಗೆ HVN ಕಲ್ಯಾಣ ಮಂಟಪದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀನಿವಾಸುಲು ನಾಯ್ಡು, ಕಾಂಗ್ರೆಸ್ ಮುಖಂಡ PR ಚಲಂ, ಉದ್ಯಮ್ ಶಿವಾನಾಯಕ್, ಸಂಘದ ಹಂಗಾಮಿ ಅಧ್ಯಕ್ಷ ರಂಗೇನಾಯಕ್, ಪ್ರಧಾನ ಭಾಷಣಕಾರರಾಗಿ ಗೋಪಿ ನಾಯಕ್, ಶ್ರೀರಾಮ್ ನಾಯಕ್, ನಾನೇ ನಾಯಕ್, ಶಂಕರ್ ನಾಯಕ್, ವಕೀಲ ಭೀಮಾ ನಾಯಕ್ ಮತ್ತಿತರರು ಹಾಜರಿದ್ದರು. CS ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ.
ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಕಳೆದ 9 ದಶಕಗಳಿಂದ ರಾಜಕೀಯ, ಶೈಕ್ಷಣಿಕ, ಆಧ್ಯಾತ್ಮಿಕ ಮತ್ತು ಜನಪರ ಹೋರಾಟಗಳ ಮೂಲಕ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಗತಿಗೆ ದುಡಿದಿರುವ ಧೀಮಂತ ನಾಯಕ ದಿವಂಗತ ಶ್ರೀಯುತ ಆಂಜನೇಯ ರೆಡ್ಡಿ ಅವರ ಪುತ್ರ ಶ್ರೀಯುತ ಚೌಡರೆಡ್ಡಿ ಅವರು ತಮ್ಮ ತಂದೆಯವರ ಹಾದಿಯಲ್ಲಿಯೇ ಸಾಗಿ ಶಾಸಕರಾಗಿ, ರಾಜ್ಯದ ನಗರಾಭಿವೃದ್ಧಿ ಸಚಿವರಾಗಿ, ಗೃಹ ಸಚಿವರಾಗಿ ರಾಜ್ಯಕ್ಕೆ ವಿಶಿಷ್ಟ ಕೊಡುಗೆ ನೀಡಿರುವುದು ಅಭಿನಂದನಾರ್ಹ. ಶ್ರೀಯುತ ಚೌಡರೆಡ್ಡಿ ಅವರ 88ನೇ ಹುಟ್ಟುಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಆಚರಿಸಬೇಕೆಂಬ ಉದ್ದೇಶದಿಂದ ಫೆಬ್ರವರಿ 21ರ ಶುಕ್ರವಾರ ದಾಖಲೆ ಮಟ್ಟದ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಈ ಶಿಬಿರದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಯುವಕರು, ನಾಗರಿಕರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಆಗಮಿಸಿ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿ ಪ್ರತಿ ರಕ್ತದಾನಿಯು 3 ಜೀವ ಉಳಿಸುವ ಶ್ರೇಷ್ಠ ಕಾರ್ಯದಲ್ಲಿ ಭಾಗಿಯಾಗಿ ಆ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಚಿಂತಾಮಣಿ ಹೆಸರನ್ನ ಚಿರಸ್ಥಾಯಿಗೊಳಿಸೋಣ. ಪ್ರಕಟಣೆ ವಿಕೆ ಬಾಬುರೆಡ್ಡಿ ಅಧ್ಯಕ್ಷರು, ಸಿಎನ್ ಬಾಬುರೆಡ್ಡಿ ಕಾರ್ಯಾಧ್ಯಕ್ಷರು, ನಾರಾಯಣಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ, ಮಹಾಕಾಳಿ ಅಂಬುಜೇಶ್ವರ ಸ್ವಾಮಿ ಮತ್ತು ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ಆಡಳಿತ ಮಂಡಳಿ ಧರ್ಮದರ್ಶಿಗಳು. ಬನ್ನಿ ಬಂಧುಗಳೇ, ಬನ್ನಿ ರಕ್ತದಾನ ಮಾಡೋಣ. ಚಿಂತಾಮಣಿ ಹೆಸರನ್ನ ಇತಿಹಾಸದ ಪುಟದಲ್ಲಿ ದಾಖಲಿಸೋಣ. ಸ್ಥಳ ಕಿಶೋರ ವಿದ್ಯಾಭವನ, ಚಿಂತಾಮಣಿ ನಗರ. ನೂತನ ತಾಲೂಕು ಚೇಳೂರಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರ ಹೊಸ ಯೋಜನೆ. ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ ಖಾನ್ ಕೋಟೆಯ ಬಳಿ ನೂತನ ಲೇಔಟ್ ನಿರ್ಮಾಣ. ಚೇಳೂರು ನ್ಯೂ ಟೌನ್ ಬಡಾವಣೆಯಲ್ಲಿ ನಿವೇಶನಗಳು ಮಾರಾಟಕ್ಕೆ ಸಿದ್ಧವಾಗಿವೆ. ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್, ಪಂಚಾಯಿತಿ ಈಸ್ವತ್ತು, ಸಿಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಉದ್ಯಾನವನ, ಯುಜಿ ಕೇಬಲ್, ವಿದ್ಯುತ್ ವ್ಯವಸ್ಥೆ, 30, 40, 60 ಅಡಿ ರಸ್ತೆ ವ್ಯವಸ್ಥೆ, ಕ್ಲಬ್ ಹೌಸ್, 1 ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್, ಎಲ್ಲಾ ಮೂಲ ಸೌಲಭ್ಯ ನಮ್ಮ ಬಡಾವಣೆಯಲ್ಲಿದೆ. ಮೊದಲು ಸೈಟ್ ಖರೀದಿಸಿ ಮನೆ ನಿರ್ಮಿಸುವ 10 ಜನರಿಗೆ 400 ಮೂಟೆ ಸಿಮೆಂಟ್ ಉಚಿತ. ಕೂಡಲೇ ಸಂಪರ್ಕಿಸಿ. ಮುಖ್ಯ ಕಚೇರಿ, ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, ಕೆಆರ್ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916852260. ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 rupees ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸಮನಿ, ಬೇಬಿ ಶವರ್ ಸಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು. ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 78920360
ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ನಂಜನಗೂಡು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 4 ಕೊಠಡಿ ಮತ್ತು ಶೌಚಾಲಯ ನಿರ್ಮಾಣಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಭೂಮಿ ಪೂಜೆ ನೆರವೇರಿಸಿದರು. ಸುಮಾರು 1.35 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕೊಠಡಿಗಳು ಮತ್ತು ಶೌಚಾಲಯ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶೇಷ ಅನುದಾನದಲ್ಲಿ ನಂಜನಗೂಡು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಭಿವೃದ್ಧಿಪಡಿಸಲು ಅನುದಾನ ನೀಡಿದ್ದಾರೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ಮಾದರಿ ಕಾಲೇಜು ಆಗಿ ನಿರ್ಮಾಣ ಮಾಡಲು ಶ್ರಮ ವಹಿಸಿದ್ದೇನೆ. ಕಾಲೇಜಿನ ಬೆಳವಣಿಗೆಗೆ ಹಲವಾರು ದಾನಿಗಳು ಕೊಡುಗೆ ಸಹಕಾರ ನೀಡಿದ್ದಾರೆ ಎಂದು ಶಾಸಕರು ಹೇಳಿದರು. ಎಜುಕೇಷನ್ ಟ್ರಸ್ಟ್ನಿಂದ ಈಗಾಗಲೇ ಸಿಇಟಿ ಕೋಚಿಂಗ್ ವಿದ್ಯಾರ್ಥಿಗಳು ಅನುಕೂಲ ಪಡೆಯುತ್ತಿದ್ದಾರೆ. ವಿದ್ಯಾರ್ಥಿಗಳು ಸಾಕಷ್ಟು ಶೈಕ್ಷಣಿಕವಾಗಿ ಅಂಕ ಗಳಿಸಿದ್ದಾರೆ. ಕಾಲೇಜು ಮತ್ತು ಶೈಕ್ಷಣಿಕ ಗುಣಮಟ್ಟವನ್ನು ಹಂತ ಹಂತವಾಗಿ ಅಭಿವೃದ್ಧಿಗೊಳಿಸಲು ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಈ ಹಿಂದೆ ಕೂಡ ಬಂದು ಇಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಕನ್ನಡ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಇಲ್ಲಿ ಉಚಿತವಾದಂಥ ಸಿಇಟಿ ಮತ್ತು ನೀಟ್ ಕೋಚಿಂಗ್ ತರಬೇತಿಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೂ ಕೂಡ ಈಗ ಉತ್ತಮವಾದಂತಹ ಒಂದು ರಿಯಾಕ್ಷನ್ ಬರ್ತಾ ಇದೆ. ಅದು ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. ನಮ್ಮ ಪ್ರಾಂಶುಪಾಲರು ತಿಳಿಸ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ಕೂಡ ಅವರು ಪಡ್ಕೊಬೇಕಾಗ್ತದೆ. ಹಾಗೆ ಇನ್ನೂ ಹಲವಾರು ಕೆಲಸಗಳು ಇಲ್ಲಿ ಬಾಕಿ ಇದೆ. ಅವನ್ನು ಕೂಡ ಹಂತವಾಗಿ ನಾವು ಸರ್ಕಾರದಿಂದ ಅನುದಾನವನ್ನು ತಂದು ಅದನ್ನು ಕೂಡ ನಾವು ಅಭಿವೃದ್ಧಿಗೊಳಿಸಿಕೊಳ್ಳಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಪ್ರಾಂಶುಪಾಲ ಚಂದ್ರಶೇಖರ ಬಾಬು, ಕುರಟ್ಟಿ ಮಹೇಶ್, ಶಂಕರ್ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಸರ್ಕಾರ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರ ಕುಟುಂಬಗಳಿಗೆ ಹಲವು ಯೋಜನೆಗಳನ್ನು ನೀಡಿದ್ದು ಅನುಕೂಲಗಳನ್ನು ಅರ್ಹರು ಪಡೆಯಲು ಕಡ್ಡಾಯವಾಗಿ ಕಾರ್ಮಿಕ ಇಲಾಖೆಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬೇಕು ಎಂದು ಕಾರ್ಮಿಕ ಇಲಾಖೆಯ ಮಾಲಾ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಯ ಹಕ್ಕಿ ಪಿಕ್ಕಿ ಕಾಲೋನಿಯಲ್ಲಿರುವ ಅಲೆಮಾರಿ ಕುಟುಂಬಗಳಿಗೆ ಅಂಬೇಡ್ಕರ್ ಸಹಾಯ ಹಸ್ತ ಸ್ಮಾರ್ಟ್ ಕಾರ್ಡ್ ವಿತರಣೆಯಲ್ಲಿ ಸ್ಮಾರ್ಟ್ ಕಾರ್ಡ್ ಉಪಯೋಗಗಳು ಮತ್ತು ಪಡೆಯುವ ಬಗ್ಗೆ ತಿಳಿಸಿದ ಕಾರ್ಮಿಕ ಇಲಾಖೆಯ ಮಾಲಾ, ಕಳೆದ ವಾರ ಪರಿಶಿಷ್ಟ ಜಾತಿ ಪಂಗಡದ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ ಅವರು ಹಕ್ಕಿಪಿಕ್ಕಿ ಕಾಲೋನಿಗೆ ಭೇಟಿ ನೀಡಿ ಸರ್ಕಾರದ ಸವಲತ್ತುಗಳ ಬಗ್ಗೆ ಅರಿವು ಮೂಡಿಸುವ ಜೊತೆಗೆ ಸವಲತ್ತುಗಳನ್ನು ಒದಗಿಸುವಂತೆ ಸಂಬಂಧಿತ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ಇಲಾಖೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಕ್ಕಿಪಿಕ್ಕಿ ಕಾಲೋನಿಗೆ ಭೇಟಿ ನೀಡಿ ಸರ್ಕಾರದಿಂದ ಸಿಗುವ ಸವಲತ್ತುಗಳ ಬಗ್ಗೆ ವಿವರಿಸಿದರು. ಯೋಜನೆಗಳ ಉಪಯೋಗ ಪಡೆಯುವ ಬಗ್ಗೆ ವಿವರಿಸಿದರು. ಸ್ಮಾರ್ಟ್ ಕಾರ್ಡ್ ಇದ್ದವರು ಆಕಸ್ಮಿಕವಾಗಿ ಮೃತಪಟ್ಟರೆ 2 ಲಕ್ಷ ವಿಮೆ ಹಣ ಅವರ ಕುಟುಂಬಕ್ಕೆ ಸಿಗಲಿದೆ.
ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡರೆ 1 ಲಕ್ಷದವರೆಗೂ ಆರೋಗ್ಯ ವಿಮೆ ಸಿಗಲಿದೆ ಎಂದರು. ಏನಾದ್ರೂ ಆಕ್ಸಿಡೆಂಟ್ ಆಯ್ತು, ಏನಾದ್ರೂ ಡೆತ್ ಆಯ್ತು ಅಂದಾಗ 2 ಲಕ್ಷದವರೆಗೂ ಇನ್ಶೂರೆನ್ಸ್ ಇದೆ. ಮತ್ತೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ನೀವು ಹಾಸ್ಪಿಟಲ್ಗೆ ಏನಾದ್ರೂ ಹೋಗಿ ಸೇರಿದಾಗ 1 ಲಕ್ಷದವರೆಗೂ ಅಂದ್ರೆ ಪರ್ಸೆಂಟೇಜ್ ವೈಸ್ 1 ಲಕ್ಷದವರೆಗೂ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬಹುದು. ಮತ್ತೆ ಇನ್ನು ಬೆನಿಫಿಟ್, ಹೊಸ ಬೆನಿಫಿಟ್ಗಳನ್ನ ತಗೊಂಡ್ಬರ್ತಾರೆ ಈ ಒಂದು ಸರ್ಕಾರ. ಸ್ಕಾಲರ್ಶಿಪ್ ಆಗಲಿ, ನಿಮಗೆ ಏನಾದ್ರೂ ಓದ್ತಿದ್ರೆ ಸ್ಕಾಲರ್ಶಿಪ್, ಇನ್ನೂ ಬೇರೆ ರೀತಿಯಾದಂತಹ ಬೆನಿಫಿಟ್ಸ್ಗಳು ಈ ಒಂದು ಕಾರ್ಡ್ ಮಾಡಿಸ್ಕೊಂಡು ನಿಮ್ಗೆ ಬರುತ್ತೆ. ಫಸ್ಟ್ ಕಾರ್ಡ್ ಮಾಡಿಸ್ಕೊಂಡ್ರೆ ಏನು ಬೆನಿಫಿಟ್ ಇರಲಿಲ್ಲ. ಈಗ ಹೊಸ ಸರ್ಕಾರ ಹೊಸ ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದ್ರಿಂದ ಇಲ್ಲಿ ಎಷ್ಟು ಜನ ಈ ಒಂದು ಪಂಗಡಕ್ಕೆ ಬರ್ತೀರೋ ಆ ಎಲ್ಲಾ ಜನರು ಈ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಯಾಕೆಂದ್ರೆ ಈ ಬೆನಿಫಿಟ್ ಎಲ್ರಿಗೂ ಕೊಡ ಬಂದಿದೀವಿ ಅಂತಂದ್ರೆ ಏನೋ ಒಂದು ಬೆನಿಫಿಟ್ ಸರ್ಕಾರದಿಂದ ಕೊಡ್ತಿದ್ದಾರೆ, ಅದನ್ನ ನೀವು ಉಪಯೋಗಿಸ್ಕೊಳ್ಳಿ ಅಂತ. ಓಕೆನಾ? ಎಷ್ಟು ಜನ ಇದ್ದೀರಾ ಅದನ್ನ ಈ ಒಂದು ಯೋಜನೆಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಕಾರ್ಡು ನಾವು ಮುನೀಂದ್ರ ಸರ್ ಕೊಡ್ತೀವಿ, ಅವ್ರು ಬಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಕುಟುಂಬದಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಇನ್ನಿತರೆ ಸವಲತ್ತುಗಳು ಸಿಗಲಿದ್ದು ಎಲ್ಲವನ್ನೂ ಸದುಪಯೋಗಪಡಿಸಿಕೊಳ್ಳಿ ಎಂದು ಮನವಿ ಮಾಡಿದರು. ಆಧಾರ್ ಕಾರ್ಡ್ ಇನ್ನಿತರೆ ದಾಖಲೆ ಪಡೆದು ಸ್ಥಳದಲ್ಲೇ ಅಂಬೇಡ್ಕರ್ ಸಹಾಯ ಹಸ್ತ ಸ್ಮಾರ್ಟ್ ಕಾರ್ಡ್ ವಿತರಿಸಲಾಯಿತು. ಗ್ರಾಮ ಪಂಚಾಯಿತಿಯಿಂದ ಸಿಗುವ ಸವಲತ್ತುಗಳ ಬಗ್ಗೆ ಪಿಡಿಒ ಮಹೇಶ್ ವಿವರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕೊಂದಲಗುರ್ಕಿ ಮುನೀಂದ್ರ, ಕಾರ್ಮಿಕ ಇಲಾಖೆಯ ನವೀನ್, ರಾಮಬಾಬು, ಜಗದೀಶ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಬಾಣಂತಿಯರಿಗೆ ಸರಿಯಾದ ಸಮಯಕ್ಕೆ ಪೋಷಕ ಆಹಾರ ನೀಡುತ್ತಿಲ್ಲ. ಶಿಕ್ಷಕಿ ಹಾಗೂ ಸಹಾಯಕಿಯರ ಬದಲು ಅವರ ಮಕ್ಕಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೇಳಿದರೆ ಅಂಗನವಾಡಿ ಶಿಕ್ಷಕಿ ಚಂದ್ರಮ್ಮ ಹಾಗೂ ಸಹಾಯಕಿ ಸುಮಿತ್ರಾ ಅವರಿಂದ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ರೊಚ್ಚಿಗೆದ್ದ ಗ್ರಾಮಸ್ಥರು ಇಂದು ಪ್ರತಿಭಟನೆ ನಡೆಸಿದರು. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬೊಮ್ಮೇನಹಳ್ಳಿ ವಡ್ಡರಹಟ್ಟಿ ಅಂಗನವಾಡಿ ಕೇಂದ್ರ ಅವ್ಯವಸ್ಥೆಯ ಆಗರವಾಗಿದೆ. ಇಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಕೆಲಸ ಮಾಡುವ ಶಿಕ್ಷಕಿ ಚಂದ್ರಮ್ಮ ಹಾಗೂ ಸಹಾಯಕಿ ಸುಮಿತ್ರಾ ಎಂಬುವವರು ಸರ್ಕಾರದಿಂದ ಬಾಣಂತಿಯರಿಗೆ ನೀಡುವ ಪೋಷಕ ಆಹಾರ ಸರಿಯಾದ ಸಮಯಕ್ಕೆ ನೀಡುತ್ತಿಲ್ಲ. ಶಾಲೆ ನಡೆಯುವ ವೇಳೆ ಮಕ್ಕಳು ಗಲೀಜು ಮಾಡಿದರೆ ಸಹಾಯಕಿ ಸುಮಿತ್ರಾ ಸ್ವಚ್ಛ ಮಾಡದೆ ಹಾಗೆ ಕಳಿಸುತ್ತಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಜೊತೆಗೆ ಅಂಗನವಾಡಿಯಲ್ಲಿ ಶಿಕ್ಷಕಿ ಹಾಗೂ ಸಹಾಯಕಿ ಬದಲು ಅವರ ಮಕ್ಕಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಗ್ರಾಮದಲ್ಲಿ ಮರಣ ನೋಂದಣಿ ಮಾಡೋಕೆ ಇವರಿಬ್ಬರಿಗೂ ಪೂರೈಸುತ್ತೇ ಇಲ್ಲ. ಈ ಅವ್ಯವಸ್ಥೆಯ ಬಗ್ಗೆ ಕೇಳೋಕೆ ಹೋದ ಗ್ರಾಮಸ್ಥರಿಗೆ ಅಂಗನವಾಡಿ ಶಿಕ್ಷಕಿ ಚಂದ್ರಮ್ಮ ಹಾಗೂ ಸಹಾಯಕಿ ಸುಮಿತ್ರಾ ಉಡಾಫೆಯ ಉತ್ತರ ನೀಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಅಂಗನವಾಡಿ ಮುಂದೆ ಶಾಮಿಯಾನ ಹಾಕಿ ಶಿಕ್ಷಕಿ ಹಾಗೂ ಸಹಾಯಕಿ ವರ್ಗಾವಣೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಹೇಳ್ತಿದ್ರು ಮೇಡಮ್ ಅವರು, ಪೋಷಕರನ್ನ ಯಾರು ಕರೆಸ್ಬಿಟ್ಟು ಹುಡುಗರು ಫುಡ್ ಸರಿಯಾಗಿ ಕೊಡ್ತೀರಾ, ಬಾಂಟರಿಗೆ ಕೊಡ್ತಿದಾರ, ಇವ್ರಿಗೆ ಕೊಡ್ತೀರಾ, ಪೆಂಡೇಟರ್ ಕೊಡ್ತೀರಾ ಕೇಳಿದ್ರ ಸರ್ ಇವರು. ನಿಮ್ಮಿಷ್ಟು ನೀವು ಬಂದೋಗ್ಬಿಟ್ಟು ನಮಗೆ ಗೊತ್ತಾಗಬೇಕಲ್ಲ ಪೋಷಕರಿಗೆ. ಅವ್ರು ಬಂದೋಗ್ತಾರೆ ಸರ್, ಯಾರಿಂದ ಬಂದೋಗ್ತಾರೆ, ನಮಗೆ ಯಾರಿಂದ ಬಂದೋಗ್ತಾರೆ ಅವ್ರಿಗೆ ಬೇಕಾದಾಗ ಊರಲ್ಲಿ ಕರೆಸ್ಬೇಕು, ಪೋಷಕರಿಗೆ ಕರೆಸ್ಬೇಕು. ಅಂಗನವಾಡಿಗೆ ಹುಡುಗರಿಗೆ ಪಾಠ ಹೆಂಗ್ ನಡೀತಿದೆ, ಫುಡ್ ಹೆಂಗ್ ಕೊಡ್ತಿದೆ, ಬಾಂಟರಿಗೆ ಫುಡ್ ಯಾವ ತರ ಕೊಡ್ತಾ ಇದಾರೆ, ಇವರು ಊರಲ್ಲಿ ಯಾರು ಸತ್ತಿದ್ದಾರೆ, ಯಾರು ಡೆಲಿವರಿ ಆಗಿದ್ದಾರೆ ಅದೆಲ್ಲ ಲೀಸ್ಟ್ ಬರ್ದವ್ರ. ಲೀಸ್ಟ್ 2 ವರ್ಷ ಸತ್ತು ಅವ್ರಿಗೆ ಡೆತ್ ಸರ್ಟಿಫಿಕೇಟ್ ಬಂದಿಲ್ಲ, ಅವ್ರು ಲೀಸ್ಟೇ ಮಾಡಿಲ್ಲ. ಕೇಳಿ ಮೇಡಮ್ ಅವ್ರ 2 ವರ್ಷ ಸತ್ ಮೇಡಮ್ ಅವ್ರೆ ಸತ್ತಿರ ನಿಮ್ಮ ಮಂಜರಮ್ಮ ಇವ್ರು ಲೀಸ್ಟ್ ಮಾಡಿಲ್ಲ. ಇನ್ನು ಮಾಡಿದ್ರೆ ಮುಗ್ದಾಗುತ್ತೆ, ನಾವೇ ಕೋರ್ಟ್ ಆಡಿಬೇಕು. ಗ್ರಾಮಸ್ಥರ ಪ್ರತಿಭಟನೆ ವಿಚಾರ ತಿಳಿದು ಸ್ಥಳಕ್ಕೆ ಬಂದ ಅಧಿಕಾರಿಗಳು ಗ್ರಾಮಸ್ಥರಿಂದ ದೂರು ಪಡೆದು ಪರಿಶೀಲಿಸಿ ಶಿಕ್ಷಕಿ ಚಂದ್ರಮ್ಮ ಹಾಗೂ ಸಹಾಯಕಿ ಸುಮಿತ್ರಾರನ್ನು ವರ್ಗಾವಣೆ ಮಾಡಿ ಬೇರೆ ಶಿಕ್ಷಕಿ ಹಾಗೂ ಸಹಾಯಕಿಯನ್ನು ನೇಮಿಸಿ ಗ್ರಾಮಸ್ಥರನ್ನು ಸಮಾಧಾನಪಡಿಸಿದ್ದಾರೆ. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ 2025-26ನೇ ಸಾಲಿನ ಆಯವ್ಯಯಕ್ಕೆ ಸಂಬಂಧಿಸಿ ಸಾರ್ವಜನಿಕರ ಪೂರ್ವಭಾವಿ ಸಭೆ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ನಡೆಯಿತು.
ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ 2025-26ನೇ ಸಾಲಿನ ಆಯವ್ಯಯಕ್ಕೆ ಸಂಬಂಧಿಸಿ ಸಾರ್ವಜನಿಕರ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಕೈಗಾರಿಕಾ ಪ್ರದೇಶದ ಕೇಂದ್ರ ಬಿಂದುವಾಗಿರುವ ಬಾಶೆಟ್ಟಿಹಳ್ಳಿ ವೃತ್ತದಲ್ಲಿ ಬಸ್ ನಿಲ್ದಾಣಗಳ ಶೆಲ್ಟರ್ ನಿರ್ಮಾಣ ಅಗತ್ಯವಿದೆ. ಸ್ಮಶಾನಗಳ ಅಭಿವೃದ್ಧಿಗೆ ಒತ್ತು ನೀಡಬೇಕು. ವಿವಿಧ ಸಮುದಾಯಗಳ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರುವ ಹಣ ಸಾಲದು ಎಂದರು. ಅಲ್ಲದೆ ಅನುದಾನ ಮತ್ತಷ್ಟು ಹೆಚ್ಚಿಸಬೇಕು ಎಂದು ಆಗ್ರಹಿಸಲಾಯಿತು. ಮಳೆಗಾಲಕ್ಕೂ ಮುನ್ನವೇ ಈ ಬಾರಿಯ ಬೇಸಿಗೆಯಲ್ಲಿ ರಾಜಕಾಲುವೆಗಳ ಒತ್ತುವರಿ ತೆರವು ಮತ್ತು ಸ್ವಚ್ಛತೆ ಕಾಪಾಡಬೇಕು. ದಿನೇ ದಿನೇ ಪಟ್ಟಣ ಪಂಚಾಯಿತಿ ಬೆಳೆಯುತ್ತಿರುವುದರಿಂದ ನಗರಕ್ಕೆ ಯುಜಿಡಿ ಅನುಷ್ಠಾನ ಅಗತ್ಯ ಇದೆ. ಹೀಗಾಗಿ ಯುಜಿಡಿ ಯೋಜನೆಗೆ ಹಣ ಮೀಸಲಿಟ್ಟು ಜಾರಿಗೊಳಿಸಬೇಕು ಎಂದು ಬೇಡಿಕೆ ಇಟ್ಟರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ
ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಮಂಗಳ ಶಿವಕುಮಾರ್ ಮಾತನಾಡಿ, ರಾಜ್ಯ ಬಜೆಟ್ನಲ್ಲಿ ಹಿಂದುಳಿದ ವರ್ಗಗಳ ನಿಗಮ ಮಂಡಳಿಗಳಿಗೆ ಮುಖ್ಯಮಂತ್ರಿಗಳು ಹೆಚ್ಚಿನ ಅನುದಾನ ನೀಡಿ ಆರ್ಥಿಕವಾಗಿ ಸಬಲರಾಗಲು ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದ ರಾಮಶೆಟ್ಟರು, ನಟರಾಜು ಗೌಡ, ಬೂದಿತಿಟ್ಟು ಲಕ್ಷ್ಮಣ್, ಕೊಳ್ಳೇಗಾಲ ಸೋಮಣ್ಣ, ಬೆಳ್ಳಶೆಟ್ಟರು, ಮಹದೇವಸ್ವಾಮಿ ಇನ್ನೂ ಹಲವರು ಹಾಜರಿದ್ದರು. ಎಸ್ಎಸ್ಎಲ್ಸಿ ಓದುವ ಮಕ್ಕಳ ಅನುಕೂಲಕ್ಕಾಗಿ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವಸೇನೆಯಿಂದ ಗೈಡ್ ಬುಕ್ ವಿತರಿಸಲಾಯಿತು. ಯುವಸೇನೆ ಆಯೋಜಿಸಿದ ಪ್ರಶ್ನೆ ಹಾಗೂ ಉತ್ತರ ಇರುವ ಗೈಡ್ ಪುಸ್ತಕಗಳ ವಿತರಣೆಯನ್ನ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಶಾಸಕರ ಕಚೇರಿ ಮುಂಭಾಗದಲ್ಲಿ ಚಾಲನೆ ನೀಡಲಾಯಿತು. ಎಸ್ಎಸ್ಎಲ್ಸಿ ಎಲ್ಲಾ ಪಠ್ಯಗಳ ಪ್ರಶ್ನೆ ಹಾಗೂ ಉತ್ತರವಿರುವ ಗೈಡ್ ಪುಸ್ತಕಗಳನ್ನು ತಾಲೂಕಿನ ಎಲ್ಲಾ ಶಾಲಾ ಮಕ್ಕಳಿಗೆ ಕೊರಟಗೆರೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ವಿತರಿಸಿದರು. ರಾಜ್ಯದ ಎಲ್ಲಾ ಶಾಲೆಗಳಿಗೆ ಹೋಲಿಸಿದರೆ ಕೊರಟಗೆರೆ ತಾಲೂಕಿನ 10ನೇ ತರಗತಿಯ ವಿದ್ಯಾರ್ಥಿಗಳು ಫಲಿತಾಂಶದಲ್ಲಿ ಮುಂದೆ ಇರಬೇಕು, ಎಲ್ಲರೂ ಉತ್ತಮ ಅಂಕಗಳನ್ನು ಗಳಿಸಬೇಕು ಎಂದು ಗೃಹ ಸಚಿವರು ಬಿಇಒ ಹಾಗೂ ಡಿಡಿಪಿಐಗೆ ಸೂಚನೆ ನೀಡಿದ್ದಾರೆ. ಪರಮೇಶ್ವರ್ ಯುವಸೇನೆ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಔರಾದ್ ಶಾಸಕ ಪ್ರಭು ಚವ್ಹಾಣ್ ಮತ್ತು ಬಸವ ಕಲ್ಯಾಣ ಶಾಸಕ ಶರಣು ಸಲಗರ ಮಹಾಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡೋ ಜೊತೆಗೆ ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಿದ್ದಾರೆ. 144 ವರ್ಷಗಳ ಬಳಿಕ ಪ್ರಯಾಗ್ರಾಜ್ನ ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಶಾಸಕರಿಬ್ಬರ ಜೋಡಿ ಸ್ನಾನ ಗಮನ ಸೆಳೆಯಿತು. ಶಾಸಕರಿಬ್ಬರಿಂದ ಈ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರದ ಜನತೆಯ ನೆಮ್ಮದಿಗಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫೆಬ್ರವರಿ 20ರಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಖಾತೆ ಆಂದೋಲನ, ಸಣ್ಣ ತಪ್ಪು ಆಗದಂತೆ ಎಚ್ಚರಿಕೆ ವಹಿಸಲು ಶಾಸಕ ಪ್ರದೀಪೀಶ್ವರ್ ಸೂಚನೆ. ನಿಗದಿತ ಸ್ಥಳದಲ್ಲಿ ಮಾತ್ರ ದಾಖಲೆ ಪಡೆಯಬೇಕು, ಸ್ವಾಧೀನ ಮಾಲೀಕರೇ ಬಂದು ಅರ್ಜಿ ಸಲ್ಲಿಸಬೇಕು ಎಂದ ಶಾಸಕ. ಕ್ಷುಲ್ಲಕ ಕಾರಣಕ್ಕೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯವಾಯಿತು. ಕೋಲಾರ ಜಿಲ್ಲೆ ಕೆಜಿಎಫ್ನಲ್ಲಿ ನಡೆಯಿತು ಅಮಾನವೀಯ ಕೊಲೆ. ಚಾಲಕ ಮಂಜುನಾಥ್ನನ್ನು ಕೊಂದ ರೌಡಿ ಶೀಟರ್ಗಳು, ಮನೆ ದಾರಿ ವಿಚಾರಕ್ಕೆ ಸಂಬಂಧಿಸಿ ನಡೆದ ಜಗಳ. ಮೈಕ್ರೋ ಫೈನಾನ್ಸ್ಗಳಿಗೆ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಖಡಕ್ ಎಚ್ಚರಿಕೆ. ಸರ್ಕಾರದ ಆದೇಶದಂತೆ ಸಾಲ ವಸೂಲಿಗೆ ಕ್ರಮ ವಹಿಸಲು ಸೂಚನೆ. ನಿಯಮ ಮೀರಿ ವರ್ತಿಸಿದರೆ ಸುಮೋಟೋ ಪ್ರಕರಣ ದಾಖಲಿಸುವ ಎಚ್ಚರಿಕೆ. ಚೇಳೂರಿನಲ್ಲಿ ಅದ್ದೂರಿ ಸೇವಾಲಾಲ್ ಮಹಾರಾಜ್ ಜಯಂತಿ, ಮನಸೆಳೆದ ಲಂಬಾಣಿ ನೃತ್ಯ, ಪ್ರಮುಖ ಬೀದಿಗಳಲ್ಲಿ ಸಂತ ಸೇವಾಲಾಲ್ರ ಭಾವಚಿತ್ರ ಮೆರವಣಿಗೆ, ಕಾರ್ಯಕ್ರಮದಲ್ಲಿ ಪ್ರಮುಖರು ಭಾಗಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.